ಸ್ವಲ್ಪ ದಿನಗಳಲ್ಲಿ ನಿಮ್ಮ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳಾಗ್ತವೆ. ಅವನ್ನೆಲ್ಲ ಒಂದು ಲೆಸನ್ ಅಂತ ತಿಳ್ಕೊಂಡು ಅದನ್ನು ನಿಮ್ಮ ಫ್ಯೂಚರ್ಗೆ ಹೆಲ್ಪ್ಫುಲ್ ಆಗೋ ಥರ ಅದನ್ನು ಆ ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಎನರ್ಜಿ ಆಗಿರ್ಬೋದು. SLC ರಿಸಲ್ಟ್ ಅನೌನ್ಸ್ ಆಗಿದೆ. ಯಾರ್ಯಾರು ಒಳ್ಳೆ ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ದೀರಾ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಸೆಲೆಬ್ರೇಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ. ಮತ್ತು ನೆಕ್ಸ್ಟು ಯಾವ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಹೇಳಿ ಒಂದು 4 ಜನರ ಹತ್ರ ಡಿಸ್ಕಸ್ ಮಾಡಿ. ಟ್ರೆಂಡ್ ಯಾವ ಥರ ಇದೆ ಅದನ್ನು ಫಾಲೋ ಮಾಡಬೇಡಿ. ನಿಮ್ಗೇನು ಇಂಟ್ರೆಸ್ಟ್ ಇದೆ, ನಿನ್ನ ಪ್ಲಸ್ ಪಾಯಿಂಟ್ ಏನಿದೆ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇಟ್ಕೊಂಡು ಕೋರ್ಸ್ ಬಗ್ಗೆ ಡಿಸಿಷನ್ ತೊಗೊಳ್ಳಿ. ಇನ್ನು ನನಗೆ ಕಡಿಮೆ ಪರ್ಸೆಂಟೇಜ್ ಬಂದಿದೆ, ನಾನು ಅಂದ್ಕೊಂಡಷ್ಟು ಮಾರ್ಕ್ಸ್ ಬಂದಿಲ್ಲ ಅನ್ನೋರು ದಯಮಾಡಿ ಬೇಜಾರಾಗಕ್ಕೆ ಹೋಗಬೇಡಿ, ಡಿಪ್ರೆಷನ್ಗೆ ಹೋಗಬೇಡಿ. ನಿಮಗಿನ್ನು ಮುಂದೆ ತುಂಬ ಅಪರ್ಚುನಿಟೀಸ್ ಸಿಗುತ್ತೆ ನಿಮ್ಮನ್ನು ನೀವೇ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಈಗ ಬೇಜಾರಾಗಿ ಕುಂತ್ರೆ ಇನ್ನು ನಿಮ್ಮ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೋ ಹೊರತು ಅದರಿಂದ ಏನೂ ಪ್ರೋಗ್ರೆಸ್ ಆಗಲ್ಲ. ನೀವು ಇನ್ ಕೇಸ್ ಅದ್ರ ಬಗ್ಗೆ ನಾನು ಚಿಂತೆ ಮಾಡಲೇಬೇಕು, ಯೋಚನೆ ಮಾಡಲೇಬೇಕು, ಬೇಜಾರಾಗಲೇಬೇಕು ಅಂತ ಅಂದರೆ ಆ ಯೋಚನೆನ ಒಂದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಮುಂದೆ ನಾನು ಹೇಗೆ ಪ್ರೋಗ್ರೆಸ್ ಆಗೋದು, ನಾನು ಏನು ತಪ್ಪು ಮಾಡಿದೆ, ಮುಂದೆ ನಾನು ಏನು ತಪ್ಪು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ. ಲೈಫು ತುಂಬ ಅಂದರೆ ತುಂಬಾ ದೊಡ್ಡದಿದೆ, ಇದೇ ಕೊನೆ ಅಲ್ಲ. ಇನ್ನು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತ ಫ್ಯೂಚರಲ್ಲಿ ತುಂಬ ಅಪರ್ಚುನಿಟೀಸ್ ಸಿಗ್ತವೆ. ಹಿಂದೆ ನೀನೇನು ತಪ್ಪು ಮಾಡಿದ್ದೆ, ಈ ಕಡಿಮೆ ಮಾರ್ಕ್ಸ್ ಬರೋದಕ್ಕೆ ಅಥವಾ ಫೇಲ್ ಆಗೋದಕ್ಕೆ ನಾನೇನು ತಪ್ಪು ಮಾಡಿದ್ದೀನಿ ಅದನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಅದನ್ನು ಹೇಗೆ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಬೇಜಾರಾಗಬೇಡಿ. ಇಲ್ಲಿ ಮೇನ್ ನಮಗೆ ಬೇಜಾರಾಗೋದು, ನಾವು ಡಿಪ್ರೆಷನ್ಗೆ ಹೋಗೋದು ಏನಕ್ಕೆ ಹೇಳಿ, ಕಡಿಮೆ ಮಾರ್ಕ್ಸ್ ಬಂತು ಅಂತ ಮೇನಾಗಿ ಪೇರೆಂಟ್ಸ್ಗಳಿಗೆ ಡಿಸಪಾಯಿಂಟ್ ಮಾಡಿಬಿಟ್ವಾ, ಬೇಜಾರು ಮಾಡಿಬಿಟ್ವಾ ಅಂತ ಹೇಳಿ. ಈಗ ನೀವು ಬೇಜಾರು ಮಾಡಿಬಿಟ್ವಿ, ಅವರಿಗೆ ಡಿಸಪಾಯಿಂಟ್ ಮಾಡಿಬಿಟ್ವಿ ಅಂತ ಹೇಳಿ ನೀವು ಡಿಪ್ರೆಷನ್ಗೆ ಹೋದರೆ ಅದರಿಂದ ಏನೂ ಯೂಸ್ ಇಲ್ಲ. ನೆಕ್ಸ್ಟು ಎಕ್ಸಾಮ್ಗಳಲ್ಲಿ ಮುಂದೆ ನನ್ನ ಜೀವನದಲ್ಲಿ ನಾನು ಪೇರೆಂಟ್ಸ್ನ ಹೇಗೆ ಖುಷಿ ಪಡಿಸೋದು, ನಾನು ನನ್ನ ಲೈಫ್ನಲ್ಲಿ ಹೇಗೆ ಪ್ರೋಗ್ರೆಸ್ ಆಗೋದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ. ಇನ್ನು ಲೈಫಲ್ಲಿ ನೋಡೋದು ತುಂಬ ಇದೆ, ಸಾಧನೆ ಮಾಡೋದು ತುಂಬ ಇದೆ. ಯಾಕೆ ಭಾಳ ಸೀರಿಯಸ್ಸಾಗಿ ತಗೋಬೇಡಿ ಅಂತ ಹೇಳ್ತೀನಂದರೆ, ಹಿಂದೆ ಪ್ರೀವಿಯಸ್ ಇಯರ್ಸಲ್ಲಿ ಅಥವಾ ನಮ್ಮ ಬ್ಯಾಚಲ್ಲಿ, ನಮ್ಮ ಸೀನಿಯರ್ ಬ್ಯಾಚಲ್ಲಿ, ನಮ್ಮ ಜೂನಿಯರ್ಸ್ ಬ್ಯಾಚಲ್ಲಿ ಎಷ್ಟೋ ಜನ SLCಯಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿರೋರು, ಫೇಲ್ ಆಗಿರೋರು ಕೂಡ ಇವತ್ತು ಲೈಫಲ್ಲಿ ತುಂಬ ಚೆನ್ನಾಗಿದ್ದಾರೆ. ಡಿಪ್ರೆಷನ್ನು ಅದೆಲ್ಲ ಏನೂ ಬೇಡ. ಇನ್ ಕೇಸ್ ಈ ವಿಡಿಯೋನ ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದರೆ, ಹೌದು ಮಕ್ಕಳು 10th ರಿಸಲ್ಟಲ್ಲಿ ಕಡಿಮೆ ತೆಗೆದುಬಿಟ್ರೆ ಬೇಜಾರಾಗುತ್ತೆ, ಅವ್ರ ಮೇಲೆ ನಂಬಿಕೆನೂ ಕಳ್ಕೊಂಡ್ಬಿಡ್ತೀವಿ, ಮುಂದೆ ಏನು ಮಾಡ್ತಾರೋ ಏನೋ ಅಂತ. ಇರಲಿ, ಎಲ್ಲರಿಗೂ ಒಂದು ಬ್ಯಾಡ್ ಫೇಸ್ ಅಂತ ಬರುತ್ತೆ. ನಿಮ್ಮ ಮಕ್ಕಳಿಗೂ ಅದು ನಡೀತಾ ಇದೆ ಅಂತ ಅಂದ್ಕೊಂಡು ಅವ್ರಿಗೊಂದು ಚಾನ್ಸ್ ಕೊಡಿ. ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅವರಿಗೆ ಮೋಟಿವೇಟ್ ಮಾಡಿ. ನಿಮ್ಮ ಮಕ್ಕಳು ಒಂದು ದಿವಸ ಶೈನ್ ಆಗೇ ಆಗ್ತಾರೆ. ನಿಮಗೆ ಗೊತ್ತು SLCನೇ ಎಲ್ಲ ಅಲ್ಲ, SLCಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದ್ರೂ ಸಾಧನೆ ಮಾಡಿರೋರನ್ನ ನೀವು ನೋಡಿರ್ತೀರ. ಸೊ ನಿಮ್ಮ ಮಕ್ಕಳಿಗೆ ನೀವು ಸಪೋರ್ಟಿವ್ ಆಗಿರಿ. ಒನ್ಸ್ ಅಗೇನ್ ಈ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರೋರಿಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತು ಕಡಿಮೆ ಮಾರ್ಕ್ಸ್ ಬಂದಿರೋರು, ಈಗ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮ್ಮ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳಾಗ್ತವೆ. ಅವನ್ನೆಲ್ಲ ಒಂದು ಲೆಸನ್ ಅಂತ ತಿಳ್ಕೊಂಡು ಅದನ್ನು ನಿಮ್ಮ ಫ್ಯೂಚರ್ಗೆ ಹೆಲ್ಪ್ಫುಲ್ ಆಗೋ ಥರ ಅದನ್ನು ಆ ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.